ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಆರಾಧ್ಯಸ್ ಕಿಚನ್. ನಾನಿವತ್ತು ನಿಮಗೆ ಮಂಡಕ್ಕಿಗೆ ಖಾರ ಹಚ್ಚೋದು ಅಂತ ಹೇಳ್ತಾರೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಮಸಾಲೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂದರೆ ಕಡಲೆಬೀಜ 1 ಬಟ್ಲು, ಹುರ್ಗಡ್ಲೆ ಅರ್ಧ ಬಟ್ಲು, ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ ಅರ್ಧ ಬಟ್ಲಷ್ಟು, ಮತ್ತು ಒಂದು 4 ಬೆಳ್ಳುಳ್ಳಿ, ಜೀರಿಗೆನ ಪುಡಿ ಮಾಡ್ಕೊಂಡಿದ್ದೀನಿ, ಸಾಸಿವೆ ಅರ್ಧ ಚಮಚ, ಅರಶಿನ ಅರ್ಧ ಚಮಚ, ಖಾರದ ಪುಡಿ ಒಂದು ಅರ್ಧ ಚಮಚ, ಒಂದು ಚಮಚನೇ ಅಂದ್ಕೊಳ್ಳಿ, ಮತ್ತು ಒಂದು ಕರ್ಬೇವಿನ ಸೊಪ್ಪು. ಸೊ 1 ಬಟ್ಲಷ್ಟು, ಒಂದು ಪಾತ್ರೆ ಅಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಈಗ ಅದನ್ನು ಹೇಗೆ ಮಿಕ್ಸ್ ಮಾಡೋದು ಅಂತ ಹೇಳ್ತೀನಿ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದು ಕಾಯಬೇಕು. ಕಾದ್ಮೇಲೆ ಕಡಲೆಬೀಜ ಒಂಚೂರು ಹಾಕಿ ನೋಡ್ತೀನಿ ಕಾದಿದೆಯಾ ಅಂತ. ಕಾದಿದೆ. ಈಗ ಪೂರ ಕಡಲೆಬೀಜ ಹಾಕ್ತೀನಿ. ಫಸ್ಟ್ ಆ್ಯಕ್ಚುಲಿ ಕಡಲೆಬೀಜ ಹುರ್ಕೊಂಡು ತೆಕ್ಕೊಬೇಕು, ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋದು. ಕಡಲೆಬೀಜ ಕ್ಲೀನಾಗಿ ಬ್ರೌನ್ ಕಲರ್ ಆಗೋಷ್ಟು ಹುರ್ಕೊಳ್ಳೋಣ. ಅದು ಸಿಡಿಯುತ್ತೆ, ಹುಷಾರಾಗಿ ಮಾಡ್ಕೊಬೇಕು. ಈಗ ಕ್ಲೀನಾಗಿ ಬ್ರೌನ್ ಆಗೋ ಅಷ್ಟು ಕ್ಲೀನಾಗಿ ಹುರ್ಕೊಳ್ಳೋಣ. ಒಂದೊಂದೇ ಹುರ್ಕೊಂಡು ತೆಕ್ಕೊಬೇಕು, ಆಮೇಲೆ ಒಗ್ಗರಣೆ ಹಾಕೋದು. ಇದಕ್ಕೆ ಖಾರ ಮಂಡಕ್ಕಿ ಅಂತಲೂ ಹೇಳ್ತಾರೆ. ನೋಡಿ ಬ್ರೌನ್ ಆಗಿದೆ, ಈಗ ತೆಕ್ಕೊಳ್ಳೋಣ. ಕ್ಲೀನಾಗಿ ತೆಕ್ಕೊಂಡು ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಈಗ ಹುರ್ಗಡ್ಲೆನೂ ಅಷ್ಟೇ, ಆ್ಯಕ್ಚುಲಿ ತುಂಬ ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಅದು ಇಲ್ಲಾಂದರೆ ತುಂಬ ಗಟ್ಟಿಯಾಗಿ ಹೋಗುತ್ತೆ ಹುರ್ಗಡ್ಲೆ, ಜಾಸ್ತಿ ಫ್ರೈ ಮಾಡಿದಷ್ಟು. ನೋಡಿ ಬ್ರೌನ್ ಕಲರ್ ಬರೋ ಅಷ್ಟು ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡೋಣ. ತೆಗಿಯೋಣ ಇವಾಗ. ಈಗ ಕಡಲೆಬೀಜನೂ ಹುರ್ಗಡ್ಲೆನೂ ಹುರ್ಕೊಂಡು ತೆಕ್ಕೊಂಡಿದ್ದೀವಲ್ಲ, ಕ್ಲೀನಾಗಿ ತೆಗೀರಿ ಅದನ್ನು. ಈಗ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಆದಮೇಲೆ ಕರ್ಬೇವಿನ ಸೊಪ್ಪು, ಕರ್ಬೇವಿನ ಸೊಪ್ಪು, ಆ ಜೀರಿಗೆ ಪುಡಿ ಉಂಟಲ್ಲ ಅದು ಸಹ ಹಾಕ್ಕೊಳ್ಳಿ. ಜೀರಿಗೆನ 1 ಟೇಬಲ್ ಸ್ಪೂನಷ್ಟು ಕುಟ್ಟಿ ಪುಡಿ ಮಾಡ್ಕೊಂಡಿರೋದು, ಅದನ್ನು ಹಾಕ್ಕೊಳ್ಳೋಣ. ಈಗ ಅಷ್ಟು ಮಿಕ್ಸ್ ಮಾಡಿ ಕ್ಲೀನಾಗಿ. ಈಗ ಬೆಳ್ಳುಳ್ಳಿ ಹಾಕ್ಕೊತೀನಿ. ಬೆಳ್ಳುಳ್ಳಿ ಕ್ಲೀನಾಗಿ ಫ್ರೈ ಆಗಬೇಕು. ನಾನು ಇದಕ್ಕೆ 3ರಿಂದ 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಜಜ್ಜಿಟ್ಕೊಂಡಿರೋದು, ಹಾಗೆ ಹಾಕೋದಲ್ಲ, ಜಜ್ಜಿಬಿಟ್ಟು ಹಾಕಬೇಕು. ಕ್ಲೀನಾಗಿ ಫ್ರೈ ಆಗಿದೆ. ಇದನ್ನೇನು ಟ್ರಾನ್ಸ್ಫರ್ ಮಾಡೋದು ಬೇಡ. ಇದಕ್ಕೇ ಇವಾಗ ಏನೇನು ಮಿಕ್ಸ್ ಮಾಡೋದು ಅಂತ ಹೇಳ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಖಾರ ಪುಡಿ 3/4 ಟೇಬಲ್ ಸ್ಪೂನಷ್ಟು. ನಿಮಗೆ ಖಾರ ತಕ್ಕಂಗೆ ಹಾಕೊಬೋದು, ತುಂಬ ಖಾರ ಬೇಡ ಅಂತ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊತೀನಿ 1 ಟೇಬಲ್ ಸ್ಪೂನಷ್ಟು. ಕ್ಲೀನಾಗಿ ಒಂದು ಮಿಕ್ಸ್ ಮಾಡಿ
ಆಫ್ ಮಾಡೋಣ. ಈಗ ಮಂಡಕ್ಕಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಹೇಳ್ತೀನಿ. ಮಂಡಕ್ಕಿಗೆ ಖಾರ ಇದ್ದಲ್ಲ, ಈಗ ಒಗ್ಗರಣೆ ಹಾಕ್ಕೊಂಡ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ತೆಗೆಯೋದು. ಮಂಡಕ್ಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಕ್ಲೀನಾಗಿ ಒಂದು ಮಿಕ್ಸ್ ಕೊಡಿ. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.